ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಪ್ಪ ಅಂದರೆ ತುಂಬ ಜನದ್ದು ಸ್ಟೇಟ್ ಪರ್ಮಿಟ್ ಗಾಡಿಗಳಿರುತ್ತೆ. ಸೊ ಕರ್ನಾಟಕ ಸ್ಟೇಟ್ ಪರ್ಮಿಟ್ಟು. ಸೊ ಇವಾಗ ಮಂತ್ರಾಲಯ ಅಥವಾ ಆಂಧ್ರ ಏನಾದ್ರು ಟ್ರಿಪ್ ಸಿಕ್ತು ಅಂದರೆ ನೀವು ಟೆಂಪ್ರವರಿ ಪರ್ಮಿಟ್ ತೊಗೋಬೇಕಾಗುತ್ತೆ ಆ ಸ್ಟೇಟ್ಗೆ ಹೋಗೋಕ್ಕೆ ಮುಂಚೆ. ಸೊ ಇವತ್ತಿನ ವೀಡಿಯೋದಲ್ಲಿ ಆ ಟೆಂಪ್ರವರಿ ಪರ್ಮಿಟ್ನ ಆನ್ಲೈನಲ್ಲಿ ಒಂದು 5 ನಿಮಿಷದೊಳಗಡೆ ಹೆಂಗೆ ನಾವು ತೊಗೋಬೋದು ಅಂತ ನಿಮ್ಗೆ ಹೇಳ್ಕೊಡ್ತಾಯಿದ್ದೀನಿ. ಸೊ ನೋಡೋಣ, ನಿಮಗೆ ಸ್ಕ್ರೀನ್ ಶೇರ್ ಮಾಡ್ತಾ ಹೋಗ್ತೀನಿ. ನಾನು ಆ್ಯಕ್ಚುಲಿ ವೀಡಿಯೋನ ರೆಕಾರ್ಡ್ ಮಾಡ್ತೀನಿ, ನಾನು ಲ್ಯಾಪ್ಟಾಪಲ್ಲಿ ತೊಗೊಳ್ತಾ ಇದ್ದೀನಿ. ನಾನು ಲ್ಯಾಪ್ಟಾಪಲ್ಲಿ ಮಾಡಿಬಿಟ್ಟು ವೀಡಿಯೋನ ರೆಕಾರ್ಡ್ ಮಾಡಿಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾವ ಥರ ಹೆಂಗೆ ಏನು ಪರ್ಮಿಟ್ ಯಾವ ಥರ ಅಪ್ಲೈ ಮಾಡಬೇಕು ಅಂತ. ಬನ್ನಿ. ಸೊ ನಾನು ನಿಮಗೊಂದು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ನೀವು ಇಲ್ಲಿ ಆ ಲಿಂಕ್ ಓಪನ್ ಮಾಡಿದ ತಕ್ಷಣ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟ್ ಓಪನ್ ಆದ ತಕ್ಷಣ ನಿಮಗೆ ಇಂಟರ್ಫೇಸ್ ಯಾವ ಥರ ಬರುತ್ತೆ ತೋರಿಸ್ತೀನಿ. ಸೊ ನೋಡಿ, ವೆಬ್ಸೈಟ್ ಓಪನ್ ಆದ ತಕ್ಷಣ ನಿಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಬಾರ್ಡರ್ ಟ್ಯಾಕ್ಸ್ ಪೇಮೆಂಟ್ ಅಂತ ಬರುತ್ತೆ. ಅದರಲ್ಲಿ ಫಸ್ಟ್ ಟ್ಯಾಕ್ಸ್ ಪೇಮೆಂಟ್ಗೆ ಹೋಗಬೇಕು. ಸೊ ಇಲ್ಲಿ ನೋಡ್ಬೋದು ಸೆಲೆಕ್ಟ್ ವಿಸಿಟಿಂಗ್ ಸ್ಟೇಟ್ ನೇಮ್ ಅಂತ ಇದೆ. ಯಾವ ಸ್ಟೇಟ್ಗೆ ಹೋಗ್ತಾ ಇದ್ದೀರಾ? ಸೊ ಆಂಧ್ರ ಪ್ರದೇಶ್. ಸರ್ವಿಸ್ ನೇಮ್ ಬಂದ್ಬಿಟ್ಟು ವೆಹಿಕಲ್ ಟ್ಯಾಕ್ಸ್ ಕಲೆಕ್ಷನ್ ಅಂತಲೇ ಬರುತ್ತೆ. ಸೊ ಇಲ್ಲಿ ಗೋ ಅಂತ ಕೊಡಬೇಕು. ಇಲ್ಲಿ ನಿಮ್ಮ ಗಾಡಿ ನಂಬರ್ ಹಾಕಬೇಕು. ನನ್ನ ಗಾಡಿ ನಂಬರ್ ಬಂದು KE 687015. ಸೊ ಗಾಡಿ ನಂಬರ್ ಹಾಕ್ಬಿಟ್ಟು ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕು. ಸೊ ಅದಕ್ಕೆ ನಿಮ್ಮ ಗಾಡಿ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲೇ ತೋರಿಸ್ಬಿಡುತ್ತೆ ನಿಮಗೆ. ನೋಡಿ, ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ, ಹಾಕಬೇಕು. ಸೊ ಮೊಬೈಲ್ ನಂಬರ್ ಹಾಕಿ ಸ್ಟೇಟೆಲ್ಲ ಸೆಲೆಕ್ಟ್ ಆಗಿದೆ. ಎಂಟ್ರಿ ಡಿಸ್ಟ್ರಿಕ್ಟ್ ನೇಮ್. ಸೊ ನೀವು ಹೋಗ್ತಾರೆ ಯಾವ ಡಿಸ್ಟ್ರಿಕ್, ಆಂಧ್ರ ಪ್ರದೇಶಲ್ಲಿ ಯಾವ ಡಿಸ್ಟ್ರಿಕ್ ಅಂತ ನೀವು ಅಪ್ಲೈ ಮಾಡಬೇಕಾಗತ್ತೆ, ಎಂಟ್ರಿ ಮಾಡಬೇಕು. ಸೊ ನಾನು ಹೋಗ್ತಾ ಇರೋದು ಮಂತ್ರಾಲಯ, ಇದರಿಂದ ಕರ್ನೂಲ್ ಡಿಸ್ಟ್ರಿಕ್ ಬರುತ್ತೆ. ಸೊ ನಾನು ಕರ್ನೂಲ್ ಹಾಕ್ತಾಯಿದ್ದೀನಿ. ಎಂಟರ್ ಚೆಕ್ ಪೋಸ್ಟ್, ಕರ್ನೂಲ್ ಚೆಕ್ ಪೋಸ್ಟೇ ಬರುತ್ತೆ. ರೂಟ್, ಯಾವ ರೂಟ್ ಮೇಲೆ ಹೋಗ್ತಾ ಇದ್ದೀರಾ. ಸೊ ಟೆಂಪ್ರವರಿ ಪರ್ಮಿಟ್ ತೊಗೊಳ್ತಾ ಇದ್ದೀರಾ ಅಂದಮೇಲೆ ನೀವು ಯಾವ ರೂಟಲ್ಲಿ ಹೋಗ್ತಾ ಇದ್ದೀರಾ ಅಂತಲೂ ಹಾಕಬೇಕಾಗತ್ತೆ. ಸೊ ಕರ್ನೂಲ್ ಡಿಸ್ಟಿಕ್ ಹಾಕಿದ್ದೀನಿ. ರೂಟ್ ಬಂದ್ಬಿಟ್ಟು ಆಲ್ ಫಿಟೆಡ್ ರೋಡ್ ಅಂತ ಹಾಕ್ತೀನಿ. ಸೊ ಯಾಕಪ್ಪ ಆಲ್ ಫಿಟೆಡ್ ರೋಡ್ ಅಂತ ಹಾಕೋದು ಅಂದರೆ, ಅಕಸ್ಮಾತ್ ನೀವೇನಾರು ರೂಟ್ ಚೇಂಜ್ ಮಾಡಿದ್ರಿ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀರಾ ಗೊತ್ತಿಲ್ಲ. ಇವಾಗ ನಾನು ಹೋಗೋದು ಬಂದ್ಬಿಟ್ಟು ಬಳ್ಳಾರಿ ಮೇಲೆ ಹೋಗ್ತೀನಿ. ಸೊ ಬಳ್ಳಾರಿ ಮೇಲೆ ಹೋಗಬೇಕಾದ್ರೆ ಅಥವಾ ನನಗೇನೋ ಮೈಂಡ್ ಚೇಂಜ್ ಆಗಿ ಲಾಸ್ಟ್ ಮೂಮೆಂಟಲ್ಲಿ ನಾನು ಚೇಂಜ್ ಮಾಡಬೇಕು ಅಂದ್ರೂ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ, ಪೊಲೀಸವ್ರು ಯಾರಾದರೂ ಹಿಡಿದ್ರೆ. ಹಂಗಾಗಿ ಸೊ ಆಲ್ ಫಿಟೆಡ್ ರೋಡ್ ಅಂತ ಹಾಕ್ತೀನಿ. ಹಂಗೆ ಆಲ್ ಫಿಟೆಡ್ ರೋಡ್ ಅಂತ ಹಾಕಿದಾಗ ಆ ಡಿಸ್ಟಿಕ್ಗೆ ನೀವು ಹೋಗ್ತಾರೋ ಪ್ಲೇಸ್ಗೆ ಕನೆಕ್ಟ್ ಆಗೋ ಯಾವುದೇ ರೂಟಿಂದ ಬೇಕಾದರೂ ನೀವು ಹೋಗ್ಬೋದು, ಆಲ್ ಫಿಟೆಡ್ ರೋಡ್ಸ್ ಅಂತ ಇದ್ದರೆ. ಸೊ ಇಲ್ಲಿ ಸೆಲೆಕ್ಟ್ ಪರ್ಮಿಟ್ ಟೈಪ್ ಅಂತ ಇದೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಆಲ್ ಇಂಡಿಯಾ ಟೂರಿಸ್ಟ್, ನಿಮ್ಮದು ಆಲ್ ಇಂಡಿಯಾ ಟೂರಿಸ್ಟ್ ಗಾಡಿ ಇತ್ತು ಅಂದರೆ ಸೊ ಆಲ್ ಇಂಡಿಯಾ ಪರ್ಮಿಟ್ ಅಂತ ಹಾಕ್ಕೊಳ್ಳಿ. ಸೊ ಇಲ್ಲ, ನಾನು ಬಂದ್ಬಿಟ್ಟು ಸ್ಪೆಷಲ್ ಪರ್ಮಿಟ್ ಅಂತ ಹಾಕ್ಕೊಳ್ತಾ ಇದ್ದೀನಿ. ಸ್ಪೆಷಲ್ ಪರ್ಮಿಟ್ ಆದಮೇಲೆ ಮತ್ತು ಸರ್ವಿಸ್ ಟೈಪಲ್ಲಿ ಆರ್ಡಿನರಿ ಸರ್ವಿಸ್ ಇದು ಒಂದೇ ತೋರಿಸೋದು. ಸೊ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಪರ್ಮಿಟ್ ವ್ಯಾಲಿಡಿಟಿ ಅದು ಆಲ್ಮೋಸ್ಟ್ ಡೈರೆಕ್ಟ್ ತೊಗೊಂಡಿರುತ್ತೆ. ನೋಡಿ, ಫಿಟ್ನೆಸ್ ಇಲ್ಲಿ ತನಕ ಇದೆ. PUC ವ್ಯಾಲಿಡಿಟಿ ಪರ್ಮಿಟ್ದು ಕೇಳ್ತಾನೂ ಇಲ್ಲ ನನಗೆ. ಸೊ ನಾನು ಟೈಪ್ ಮಾಡಿದ್ರು ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ತೀನಿ. ಮತ್ತು ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ಟ್ಯಾಕ್ಸ್ ಮೋಡ್ ಅಂತ ಬರುತ್ತೆ. ಸೊ ಟ್ಯಾಕ್ಸ್ ಮೋಡ್ ವೀಕ್ಲಿ ಟ್ಯಾಕ್ಸೇ ಇವಾಗ ಕೊಡ್ತಾ ಇರೋದು. ಸೊ ವೀಕ್ಲಿ ಟ್ಯಾಕ್ಸು ಆ್ಯಂಡ್ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನೀವು ಯಾವ ಡೇಟಿಂದ ಹೋಗ್ತಾ ಇದ್ದೀರಾ. ಸೊ ನಾನು 6ನೇ ತಾರೀಕಿಂದ ಹಾಕ್ತೀನಿ. ಅದು ಡೈರೆಕ್ಟಾಗಿ 12ನೇ ತಾರೀಕು ತನಕ ಹೋಗುತ್ತೆ. ಅಂದರೆ 1 ವೀಕ್ ನಿಮಗೆ ಪರ್ಮಿಟ್ ಸಿಗುತ್ತೆ, 1 ವೀಕ್ ನೀವು ಹೋಗ್ಬೋದು. ಸೊ ಅಮೌಂಟ್ ಬಂದ್ಬಿಟ್ಟು ಕ್ಯಾಲ್ಕುಲೇಟ್ ಫೀ ಟ್ಯಾಕ್ಸ್ ಅಂತ ಕೊಟ್ಟರೆ ಸೊ ನಿಮಗೆ ಅಮೌಂಟ್ ತೋರಿಸುತ್ತೆ. ಸೊ ಸ್ಪೆಷಲ್ ಟ್ಯಾಕ್ಸ್ ಆಗಿರೋದ್ರಿಂದ 370 ರೂಪೀಸ್ ನನಗೆ ತೋರಿಸ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು MV ಟ್ಯಾಕ್ಸು, ಸರ್ವಿಸ್ ಚಾರ್ಜ್, ಸರ್ವಿಸ್ ಮತ್ತು ಯೂಸರ್ ಚಾರ್ಜು, ಪರ್ಮಿಟ್ ಫೀ, ಟ್ಯಾಕ್ಸ್ ಟೋಕನ್ ಫೀ ಎಲ್ಲ ಸೇರಿಬಿಟ್ಟು 370 ರೂಪಾಯಿ ಆಗಿದೆ. ಸೊ ಇವಾಗ ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕು. ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟಾಗ ಈ ಥರ ಕಂಪ್ಲೀಟ್ಲಿ ಓಪನ್ ಆಗುತ್ತೆ. ನೀವು ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ನೀವು ಫಿಲ್ ಮಾಡಿರೋದೆಲ್ಲ ಕರೆಕ್ಟಾಗಿದೆಯಾ ಅಂತ. ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಅದಕ್ಕೋಸ್ಕರ ಎಲ್ಲ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಕ್ಲಿಯರಾಗಿ. ಇದು ಯಾಕಂದರೆ ನನಗೆ ಪರ್ಮಿಟ್ ವ್ಯಾಲಿಡಿಟಿ ಅದು ಕೇಳಿಲ್ಲ, ಸೊ ಹಂಗಾಗಿದ್ದು ಖಾಲಿ ಇದೆ. ಸೊ ನೋಡಿ, ಅಮೌಂಟ್ ಇಲ್ಲಿ ತೋರಿಸ್ತಾ ಇದೆ. ಆ್ಯಂಡ್ ಇಲ್ಲಿ ನಿಮಗೊಂದು ಕ್ಯಾಪ್ಚಾ ಬರುತ್ತೆ. ಸೊ ಕ್ಯಾಪ್ಚಾಗೆ ಸೊ ಹೆಂಗಿದೆಯೋ ಸೇಮ್ ಆ್ಯಸ್ ಇಟ್ ಈಸ್ ಕ್ಯಾಪ್ಚಾ ಎಂಟ್ರಿ ಮಾಡ್ಕೊಳ್ಳಿ. ಸೊ ಕ್ಯಾಪ್ಚಾ ಎಂಟ್ರಿ ಮಾಡ್ಕೊಂಡ್ಮೇಲೆ ಇಲ್ಲಿ ಲೆಫ್ಟ್ ಕಾರ್ನರಲ್ಲಿ ನೋಡ್ತಾ ಇರ್ಬೋದು ಒಂದು ಚಿಕ್ಕ ಬಾಕ್ಸ್ ಇದೆ. ಐ ಕನ್ಫರ್ಮ್ ದಟ್ ಅಬೋವ್ ಇನ್ಫಾರ್ಮೇಷನ್ ಆರ್ ಕರೆಕ್ಟ್ ಆ್ಯಸ್ ಪರ್ ಮೈ ನಾಲೆಡ್ಜ್ ಅಂತ. ಸೊ ಆ ಬಾಕ್ಸ್ ಕ್ಲಿಕ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. 7 days ವ್ಯಾಲಿಡಿಟಿ ಬರುತ್ತೆ. ಕ್ಲೋಸ್. ನೆಕ್ಸ್ಟ್ ಇಲ್ಲಿ ಕೆಳಗಡೆ
ಪೇ ಆನ್ಲೈನ್ ಅಂತ ಬರುತ್ತೆ ನಿಮಗೆ. ಸೊ ಇಲ್ಲಿ ಪೇ ಆನ್ಲೈನ್ ಅಂತ ಕ್ಲಿಕ್ ಮಾಡಿದ್ರೆ ಆರ್ ಯು ಶೋರ್ ಯು ವಾಂಟ್ ಟು ಪೇ ಆನ್ಲೈನ್, ಎಸ್ ಕೊಡಿ. ಸೊ ನೀವು ಎಸ್ ಅಂತ ಕೊಟ್ಟಾಗ ಸೆಲೆಕ್ಟ್ ಪೇಮೆಂಟ್ ಮೆಥಡ್ ಅಂತ ಕೇಳುತ್ತೆ, CFMS. ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೋಡಿ ಇದರಲ್ಲಿ. ಒನ್ಸ್ ಪೇಮೆಂಟ್ ಪ್ರೊಸೆಸ್ ಕಂಪ್ಲೀಟೆಡ್, ನೋ ಆಟೋಮೆಟಿಕ್ ರಿಫಂಡ್ ಈಸ್ ಪ್ರಿಮಿಸಬಲ್ ಫ್ರಮ್ ದ ಸೈಟ್. ಫಾರ್ ಮ್ಯಾನ್ಯುವಲ್ ರಿಫಂಡ್ ಆರ್ unavailed service or double payment case, user can approach respective transport department. ಯಾವುದೇ ಥರ ರೀಫಂಡ್ ಆನ್ಲೈನಿಂದ ಆಗಲ್ಲ ಮತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟೆ. ಸೊ ಸಬ್ಮಿಟ್ ಅಂತ ಕೊಟ್ಟಾದ್ಮೇಲೆ ಯುವರ್ ಬಿಂಗ್ ಈಸ್ ಪ್ರೊಸೆಸ್ಡ್ ಅಂತ ತೋರಿಸುತ್ತೆ. ಸೊ ನೋಡಿ ಇವಾಗ ಸೆಲೆಕ್ಟ್ ಪೇಮೆಂಟ್ ಮೋಡ್ ಅಂತ ಬರುತ್ತೆ, ಆನ್ಲೈನ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ. ಇವಾಗ ಸೊ ನೋಡ್ತಾ ಇರ್ಬೋದು ಪೇ ಯು ಚಾರ್ಜಸ್ ಎಷ್ಟು ಬರುತ್ತೆ ಅಂತಲೂ ತೋರಿಸುತ್ತೆ ನಿಮಗೆ ಇದರಲ್ಲಿ. ನೆಟ್ ಬ್ಯಾಂಕಿಂಗು, ಕಾರ್ಡು, UPI. ಸೊ SBI ಇದು ಮಾತ್ರ ಇದು ಚಾರ್ಜಸ್, ಓಕೆನಾ. ಸೊ ಇದು ಪೇ ಯು ಚಾರ್ಜಸ್ ಅಂತ ಬಂದ್ಬಿಟ್ಟು UPIಲಿ ಯಾವುದೇ ಥರ ಪೇಮೆಂಟ್ಸ್ ಇರೋಲ್ಲ, ಇದು ಚಾರ್ಜಸ್ ಇರೋಲ್ಲ. ಇದರಲ್ಲೂ ಕೂಡ ಇಲ್ಲ, ಪೇ ಯು ಅಲ್ಲೂ ಕೂಡ UPI ಪೇಮೆಂಟ್ಸಲ್ಲಿ. ಸೊ ನನ್ನದು SBI ಅಕೌಂಟ್ ಇದೆ, ಸೊ ನಾನು SBI ಅಂತ ಕ್ಲಿಕ್ ಮಾಡ್ತೀನಿ. ಸೊ SBI ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಆಪ್ಷನ್ಸ್ ತೋರಿಸುತ್ತೆ, ಯಾವುದರಿಂದ ನೆಟ್ ಬ್ಯಾಂಕಿಂಗಿಂದನಾ ಅಥವಾ ಅದರ್ ಬ್ಯಾಂಕ್ ನೆಟ್ ಬ್ಯಾಂಕಿಂಗಿಂದ, ಡೆಬಿಟ್ ಕಾರ್ಡಿಂದ, ಕ್ರೆಡಿಟ್ ಕಾರ್ಡ್ಸಿಂದ ಯಾವುದ್ರದ್ದು ಅಂತ. ಸೊ ನಾನು UPI ಹಾಕ್ಕೊಳ್ತೀನಿ. ಸೊ UPIಯಿಂದ QR ಕೋಡ್ ಸೆಲೆಕ್ಟ್ ಮಾಡ್ಕೊತೀನಿ. QR ಕೋಡ್ ಸೆಲೆಕ್ಟ್ ಮಾಡಿ, QR ಕೋಡ್ ಇಲ್ಲೇ ಜನ್ರೇಟ್ ಆಗಿದೆ. ಸೊ ಇವಾಗ ಸ್ಕ್ಯಾನ್ ಮಾಡಿ ನಾನು ಪೇಮೆಂಟ್ ಮಾಡ್ತೀನಿ QR ಕೋಡಿಂದ. ಸೊ ನೋಡಿ ಮರ್ಚೆಂಟ್ ಆನ್ಲೈನ್ SBC ಟ್ರಾನ್ಸಾಕ್ಷನ್ ಇಸ್ ಸಕ್ಸಸ್ಫುಲ್ ಅಂತ ಬಂತು. ಸೊ ಪೇಮೆಂಟ್ ಆಗಿದೆ ಇವಾಗ ನಂದು. ಮತ್ತು ಇವಾಗ ರಿಕ್ವೆಸ್ಟ್ ಈಸ್ ಬೀಂಗ್ ಪ್ರೊಸೆಸ್ಡ್ ಅಂತ ಇದೆ. ಪೇಮೆಂಟ್ ಆದಮೇಲೆ ಸೊ ನಮಗೆ ಪರ್ಮಿಟ್ ಜನ್ರೇಟ್ ಆಗುತ್ತೆ. ಸೊ ನೋಡಿ ಪರ್ಮಿಟ್ ಜನ್ರೇಟ್ ಆಯಿತು ಇವಾಗ ನಂದು. ಸೊ ಇದು ಪರ್ಮಿಟ್ ಆಗಿರುತ್ತೆ. ಇದನ್ನು ಒಂದು ಕಾಪಿ ತೊಗೊಳ್ಳಿ, ಪ್ರಿಂಟ್ ತೊಗೊಳ್ಳಿ. ನೀವು ಪ್ರಿಂಟ್ ತೊಗೊಂಡ್ರೆ ಬೆಟರ್ ಆಗಿರುತ್ತೆ. ಸೊ ಪ್ರಿಂಟ್ ತೊಗೊಂಬಿಟ್ಟು ಸೇವ್ ಮಾಡಿ ಇಟ್ಕೊಳ್ಳಿ. ಸೊ ಸೇವ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ನಿಮಗೆ. ಇವಾಗ ಒಂದು ಪ್ರಿಂಟ್ ತೊಗೊಳ್ತೀನಿ ನಾನು ಇದನ್ನು.